ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ, ಇಲ್ಲಿಂದ ಬಂದಿರೋದು ಸರ್? ಕೋಲಾರದಿಂದ. ಏನು ತೊಂದರೆ ಆಗಿತ್ತು ನಿಮಗೆ? ವೆರಿಕೋಸ್ ವೇನ್ಸ್ ಇತ್ತು, ಹಾಗೆ ಭಾಳ ಸಮಸ್ಯೆ ಇತ್ತು ಕಾಲಲ್ಲಿ ಅಲ್ವಾ? ಯಾವಾಗ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಬಂದ್ರಿ, ಈಗ ಹೇಗಿದೆ ನಿಮ್ಮ ಅನುಭವ ಹಂಚಿಕೊಳ್ಳಿ ಸರ್. ಇಲ್ಲಿಗೆ ಬಂದಾಗ ನಾನು ಸುಮಾರು ಒಂದು 3-4 ವರ್ಷ ಹಿಂದೆ ಬಂದಾಗ ಇದು ತುಂಬ ಗಾಯನಾಗಿತ್ತು, ವೆರಿಕೋಸ್ ಗಾಯ ಆಗಿತ್ತು. ಆ ಗಾಯ ಕೂಡ ವಾಸಿ ಆಗಿರಲಿಲ್ಲ. ಪದೇ ಪದೇ ಗಾಯ ಆಗ್ತಾ ಇತ್ತ? ಗಾಯ ಆಗಿತ್ತು ಸ್ಟಾರ್ಟಿಂಗ್. ಆ ಗಾಯ ವಾಸಿ ಮಾಡ್ಕೊಳಕ್ ಆಗ್ಲಿಲ್ಲ ಕೋಲಾರಲ್ಲಿ. ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ಮೇಲೆ ತಿಳ್ಕೊಂಡು ಇಲ್ಲಿಗೆ ಬಂದ್ಮೇಲೆ 3 ದಿವಸಕ್ಕೆ ಗಾಯ ವಾಸಿ ಆಯಿತು. ಆಮೇಲೆ ನಮ್ಗೆ ಏನೇನು ಪ್ರಾಬ್ಲಮ್ ಇತ್ತು, ವೆರಿಕೋಸ್ ವೈನ್ಸ್ ಜೊತೆಯಲ್ಲಿ ಬಾಡಿ ಹೆವಿ ಇತ್ತು, ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು. ಆಮೇಲೆ ಇನ್ನೂ ಸ್ವಲ್ಪ ಬಾಡಿಯಲ್ಲಿ ಪ್ರಾಬ್ಲಮ್ ಇದ್ದಿದ್ದೆಲ್ಲ, ಶುಗರ್ BP-ನೂ ಕಡಿಮೆ ಆಗಿದೆ. ಈಗ ನಾರ್ಮಲ್ ಆಗಿದ್ದೀನಿ. 2 ತಿಂಗಳಿಗೆ ಒಂದ್ಸಾರಿ. ಕೊಲೆಸ್ಟ್ರಾಲ್ ಎಷ್ಟಿತ್ತು ಸರ್? ಮೊದಲು ನಾನು ಇಲ್ಲಿ ಬಂದಾಗ 600 ಇತ್ತು. ಈಗ 200 ಬಂದಿದೆ. 2 ಮಂತ್ಸ್ಗೆ ಒಂದ್ಸರಿ ಬರ್ತೀನಿ, ಚೆಕಪ್ ಮಾಡಿಕೊಂಡು ಹೋಗ್ತೀನಿ. ಈಗ ಆರಾಮಾಗಿದ್ದೀನಿ. ಗಾಯನೂ ಎಲ್ಲ ಒಣಗಿದೆ? ಗಾಯ ಒಣಗಿದೆ. ತಿರುಗಿ ಮತ್ತೆ ಗಾಯನೂ ಆಗ್ಲಿಲ್ಲ. ಬೇರೆ ಜನರಲ್ ಆರೋಗ್ಯದಲ್ಲಿ ನಿಮಗೆ ಏನು ಇಂಪ್ರೂವ್ಮೆಂಟ್ ಅನ್ನಿಸ್ತಾ ಇದೆ? ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಾಗಿರ್ಬೋದು, ಹೆಂಗಿತ್ತು, ಈಗ ಹೆಂಗಿದೆ? ಮುಂಚೆ ಎಲ್ಲಾದ್ರಲ್ಲೂ ಒಂಥರ ಆಯಾಸ ಆಗ್ತಾ ಇತ್ತು, ಒಂದಲ್ಲ ಒಂದು ಭಯ ಆಗ್ತಾ ಇತ್ತು. ಈಗ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆರೋಗ್ಯದಲ್ಲಿ ಯೋಚನೆ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ಉತ್ಸಾಹ ಇದೆ ಕೆಲಸ ಮಾಡಕ್ಕೆ. ಒಂಥರ ಹೆಲ್ದಿ ಫೀಲಿಂಗ್ ಇದೆ ಒಳಗಡೆಯಿಂದ. ಹೌದು ಅಲ್ವಾ? ಅಂತ ಫೀಲಿಂಗ್ ಈಗ ಸ್ವಲ್ಪ ಒಂದು 90% ಮರ್ತು ಬಿಟ್ಟಿದ್ದೀವಿ. ಹೆಂಗ್ ಮರ್ತು ಬಿಟ್ಟಿದ್ದೀವಿ, ಇಲ್ಲಿಗೆ ಬಂದ್ಮೇಲೆ ನನ್ಗೆ ಇನ್ನೇನು ಆಗಲ್ಲ ಬಿಡಿ, ಎಲ್ಲ ಆರಾಮಾಗಿದ್ದೀನಿ ಅನ್ನೋ ಮಟ್ಟದಲ್ಲಿ ನೆಮ್ಮದಿಯಾಗಿದ್ದೀನಿ. ಓಕೆ ಆಯ್ತು. ಅದೇ ಇವರಿಗೆ 2 ತಿಂಗಳಿಗೆ ಒಂದ್ಸತಿ ಬರ್ತಾರೆ. ಈ ಥರ ರಕ್ತಮೋಕ್ಷಣ ಮತ್ತು ಲೀಚ್ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಮುಂಚೆ ಬಂದಾಗ ಗಾಯ ಇತ್ತು, ಕೊಲೆಸ್ಟ್ರಾಲ್ ಇತ್ತು, ಅನ್ಕಂಟ್ರೋಲ್ಡ್ BP, ಶುಗರ್ ಎಲ್ಲ ಇತ್ತು, ಒಬೇಸು ಇದ್ದರು, ಇದಕ್ಕಿಂತನೂ ಜಾಸ್ತಿ ತೂಕ ಇದ್ದರು. ಅದೆಲ್ಲನೂ ಇವಾಗ ಕಂಟ್ರೋಲ್ ಆಗಿದೆ. ಹಾಗೆ ಮತ್ತೆ ಗಾಯನೂ ಆಗಿಲ್ಲ, ಹಳೆ ಗಾಯನೂ ಕಂಪ್ಲೀಟಾಗಿ ಒಣಗಿದೆ. ಒಂದು ಸ್ವಲ್ಪ ಫಾಲೋ ಅಪ್ ಈ ಸತಿ ಲೇಟ್ ಆಯಿತು ಅಲ್ವಾ? ಹೌದು ಮೇಡಮ್, 2 ತಿಂಗಳಿಗೆ ಒಂದ್ಸರಿ ಬರ್ತಾ ಇದ್ರಿ. ಈ ಸತಿ 5 ತಿಂಗಳಾಗೋಯ್ತು. ಆದ್ರೂ ಬ್ಲಡ್ ಕಲರ್ ನೋಡಿ ತುಂಬಾ ಸಂತೋಷ ಆಯ್ತು. ಮೊದಲು ಬ್ಲಡ್ ತೆಗಿತಾ ಇದ್ದಾಗ ಬ್ಲಡ್ ಕಲರ್ ತುಂಬಾ ಬ್ಲಾಕ್ ಬರ್ತಾ ಇತ್ತು. ಆ ಬ್ಲಾಕ್ ಬಂದಾಗ ಡಾಕ್ಟರ್ ಹೇಳ್ತಾ ಇದ್ರು, ಇನ್ನು ನಿನಗೆ ಇಂಪ್ರೂವ್ಮೆಂಟ್ ಬರಬೇಕು ಅಂತ ಹೇಳ್ತಾ ಇದ್ರು. ಯಾವಾಗ ಬ್ಲಡ್ ಕಲರ್ ಬಂತೋ ಇನ್ನು ಮುಂದೆ ನಿನಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. 5 ತಿಂಗಳಿಂದ ಏನ್ ಹೇಳಿದ್ರು, ಇವತ್ತು ಬ್ಲಡ್ ಅಲ್ಲಿ ನೋಡಿದಾಗ ಇನ್ನೂ ಕಲರ್ ಚೆನ್ನಾಗಿತ್ತು, ಕೆಂಪಿಗೆನೆ ಇತ್ತು. ಹಂಗಾಗಿ ಇನ್ನೊಂಥರ ಸಮಾಧಾನ, ನೆಮ್ಮದಿ. ಓಕೆ ಆಯಿತು ಸರ್, ತುಂಬ ಸಂತೋಷ. ಒಳ್ಳೆ ರೀತಿಯಿಂದ ಔಷಧಿಗಳನ್ನು ಮಾಡಿ ಈ ಥರ ಲೇಟಾಗಿ ಫಾಲೋ ಅಪ್ ಮಾಡ್ಕೋಬೇಡಿ. ನೀವು ಎಷ್ಟು ಬರ್ತೀರಾ, ಟ್ರೀಟ್ಮೆಂಟು ಫ್ರೀಕ್ವೆಂಟಾಗಿ ತಗೊತೀರೋ ಅಷ್ಟು ಬೇಗ ಹೀಲ್ ಆಗುತ್ತೆ ಅಂತ ಹೇಳಿ, ಅಥವಾ ಮುಂದೇನು ಕಾಂಪ್ಲಿಕೇಶನ್ ಆಗದಿರಂಗೆ ಅಂತೂ ಹಿಂಗೆ ಒಳ್ಳೆ ರೀತಿ ಜೀವನನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಹೌದು ಮೇಡಮ್ 2 ಮಂತ್ಸ್ ಸರ್ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಮ್ಮ ಬಾಡಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊಂಡಂಗೆ ಆಗ್ತದೆ, ನೆಮ್ಮದಿಯಾಗಿರ್ತದೆ. ಅದ್ರ ಬಗ್ಗೆ ಯೋಚನೆ ಮಾಡೋಂಗೆ ಇಲ್ಲ. ಹೌದು. ಓಕೆ ಸರ್, ತುಂಬ ಸಂತೋಷ. ಒಳ್ಳೆ ಒಪಿನಿಯನ್ ಶೇರ್ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್.